ಸರ್ ನಮಸ್ತೆ. ಹಾಯ್ ಮ್ಯಾಮ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸಂಹಿತಾ ಸ್ಯಾರೀಸ್, ಹನುಮಾನ್ ನಗರ, ಬ್ಯಾಂಗ್ಳೂರ್. ಸೊ ಇವತ್ತಿನ ವಿಡಿಯೋಲಿ ತುಂಬ ಕ್ರೇಜ್ ಇರುವಂಥ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀವಿ. ಸಂಹಿತಾ ಸ್ಯಾರೀಸಲ್ಲಿ ತುಂಬ ಜನಕ್ಕೆ ಇಷ್ಟ. ಸೊ ಕ್ರೇಪ್ ವೆರೈಟೀಸ್ ಎಲ್ಲ, ಸೊ ಇವ್ರದ್ದೇ ಪ್ರೊಡಕ್ಷನ್ ಆಗುವಂಥ ಸ್ಯಾರೀಸ್ ತುಂಬ ಜನಕ್ಕೆ ಗೊತ್ತು. ರೀಸೆಲ್ಲರ್ಸ್ ಈಗಾಗಲೇ ತುಂಬ ಜನ ತೊಗೊಂಡು ರೀಸೆಲ್ ಮಾಡ್ತಾ ಇದ್ದೀರಾ. ಸೊ ಯಾರಾದರೂ ಹೊಸೊಬ್ರು ಇದ್ರೆ ಹೇಳ್ತೀವಿ. ಸೊ ಕ್ರೇಪಲ್ಲಿ ಯಾವುದೇ ಥರ ಯೂನಿಫಾರ್ಮ್ ಕಲೆಕ್ಷನ್ಸ್ ಬೇಕು, ಹೊಸ ಡಿಸೈನ್ಸ್ ಬೇಕು ಅಂದರೆ ಖಂಡಿತ ಇಲ್ಲಿ ಸಿಗುತ್ತೆ. ಆ್ಯಂಡ್ ಯೂನಿಫಾರ್ಮ್ ಬೇಸ್ಡ್ ಬೇಕು ಅಂದರೆ ಪ್ರೀ ಬುಕಿಂಗ್ ಆರ್ಡರ್ಸ್ ತಗೊಂತಾರೆ. ಆ್ಯಂಡ್ ಇದು ನಾಟ್ ಓನ್ಲಿ ರೀಸೆಲ್ಲರ್ಸ್ ಇವಾಗ ಮದುವೆ ಫಂಕ್ಷನ್ಸ್, ಸ್ಕೂಲ್ ಫಂಕ್ಷನ್ಸ್, ಯಾವುದೇ ಥರ ಇರಲಿ ಯೂನಿಫಾರ್ಮ್ ಆರ್ಡರ್ಸ್ ತಗೋತೀವಿ. ಏನಿದ್ರು ಒಂದೇ ಕಲರ್ ಬೇಕು ಅಂದರೆ ಮಿನಿಮಮ್ ಕ್ವಾಂಟಿಟಿ 10 ಸ್ಯಾರೀಸ್ ಆರ್ಡರ್ ಮಾಡಲೇಬೇಕು. ಸೊ ಅದೊಂದೇ ಕಂಡೀಷನ್ ಇರೋದು. ಆ್ಯಂಡ್ ಪ್ರೀ ಬುಕಿಂಗ್ ಅಡ್ವಾನ್ಸ್ ತೊಗೊಂಡು ವಿಲ್ ಸ್ಟಾರ್ಟ್ ದ ಪ್ರಾಸೆಸ್. ಯೂಶಲಿ 10 to 15 ಡೇಸ್ ಆಗುತ್ತೆ. ಯಾವಾಗಾದರೂ ಡಿಲೇ ಆದರೆ 20 ಡೇಸ್ವರೆಗೂ ಆಗ್ಬೋದು. ಸೊ ಬೆಸ್ಟ್ ನಾವು ಹೇಳೋದೇನೆಂದರೆ 30 ಡೇಸ್ ಪ್ರಯರೇ ನೀವು ಆರ್ಡರ್ ಕೊಟ್ಬಿಟ್ರೆ ನಿಮಗೂ ಟೈಮ್ಲಿ ಡೆಲಿವರಿ ಆಗುತ್ತೆ. ಹರಿಬಿರಿ ಅನ್ನೋದು ಯಾವುದೇ ಥರ ಇದಿರಲ್ಲ. ಸೊ ಅದೊಂದೇ ರಿಕ್ವೆಸ್ಟ್. ಸೊ ಪ್ರೀ ಬುಕಿಂಗ್ ಆರ್ಡರ್ಸ್ ಕೊಟ್ಟು ರೀಸೇಲ್ ಮಾಡ್ಬೋದು. ತುಂಬ ಜನ ಈಗ ಆನ್ಲೈನ್ ಸೇಲ್ ಮಾಡೋರು ಒಂದೇ ಕಲರಲ್ಲಿ 50 ಪೀಸ್ 100 ಪೀಸ್ ಎಲ್ಲ ಕೇಳ್ತೀರಾ. ಸೊ ಅದೆಲ್ಲ ಪಾಸಿಬಲ್ ಇದೆ, ಎಲ್ಲ ಪಾಸಿಬಲ್. ಆ್ಯಂಡ್ ಇನ್ ಕೇಸ್ ರೀಸೆಲ್ಲರ್ಸ್ ನೀವು ಯಾರ್ದಾದ್ರೂ ಆರ್ಡರ್ಸ್ ತೊಗೋಬೇಕಂದ್ರೆ ನೀವು ತೊಗೊಂಡು ನಮಗೆ ಕೊಟ್ಟರು ನಾವು ಮಾಡಿಸ್ಕೊಡ್ತೀವಿ. ಸೊ ಅದು ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನಾವು ಹೇಳೋದೆಲ್ಲ ನಿಮ್ಗೆ ಎಲ್ಲರಿಗೂ ಗೊತ್ತು. ಸೆಮಿ ಹೋಲ್ಸೇಲ್ ಪ್ರೈಸಸ್ ಇರುತ್ತೆ. ಲೈಕ್ 1 or 2 ಪೀಸಸ್ ಬೈ ಮಾಡೋರಿಗೆ. ಸೊ ಬಲ್ಕ್ ಆಗಿ ಬೈ ಮಾಡೋರು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿ ನಾವು ಐ ಆಮ್ ಎ ರೀಸೆಲ್ಲರ್ ಏನೋ ಮೆಸೇಜ್ ಮಾಡಿದ್ರೆ ನಾವು ಇದು ಲೈಕ್ ಪ್ರೈಸಸ್ ಏನಿದೆ ಹೇಳ್ತೀವಿ. ಆ್ಯಂಡ್ ಸೆಮಿ ರೇಂಜಲ್ಲಿ ಇವಾಗ ರೀಸೆಲ್ಲರ್ಸ್ ಯಾರೇ ಇರಲಿ, ಕಂಡೀಷನ್ ಹೊಸೊಬ್ಬರನ್ನ ಹೇಳ್ತಾ ಇರೋದು. ಕಂಡೀಷನ್ ಏನು ಅಂದರೆ ಮಿನಿಮಮ್ ಫಸ್ಟ್ ಪರ್ಚೇಸ್ ಮಾತ್ರ ಮಿನಿಮಮ್ 15 ಸ್ಯಾರೀಸ್ ತೊಗೊಳ್ಳೇಬೇಕು. ಅದು ನಾನ್ ಆಫರ್ ಸ್ಯಾರೀಸ್ ಓನ್ಲಿ. ಆಫರ್ ಸ್ಯಾರೀಸ್ಗೆ ಅಪ್ಲಿಕಬಲ್ ಇರಲ್ಲ, ಬಿಕಾಸ್ ನಮ್ಮ ಶಾಪಲ್ಲಿ ಆಫರ್ ಸ್ಯಾರೀಸೇ ಸಪ್ರೇಟ್ ಇರುತ್ತೆ. ಸೊ ಅದಕ್ಕೆ ರೀಸೆಲ್ಲರ್ ಪ್ರೈಸ್ ಏನೂ ಅವೈಲಬಲ್ ಇರಲ್ಲ. ಈ ನಾರ್ಮಲ್ ಸ್ಯಾರೀಸ್ಗೆ ಏನಿದೆ ಇದಕ್ಕೆ ಮಾತ್ರ ಫಸ್ಟ್ ಪರ್ಚೇಸ್ ಮಿನಿಮಮ್ 15 ಸ್ಯಾರೀಸ್ ಪರ್ಚೇಸ್ ಮಾಡಲೇಬೇಕು. ಇಲ್ಲ ಆನ್ಲೈನ್ ಯಾರಾದರೂ ಮಾಡ್ತೀರಾ, ಲೈಕ್ ಆನ್ಲೈನ್ ನೀವು ಎಲ್ಲೋ ಬೇರೆ ಊರಿಂದ ಇದ್ದೀರಾ, ಬೆಂಗಳೂರಿಗೆ ಬರೋಕ್ಕಾಗಲ್ಲೇ ವಿಡಿಯೋ ಕಾಲ್ ಮುಖಾಂತರ ನೀವು ಸೆಲೆಕ್ಷನ್ ಮಾಡ್ಬೋದು. ನಾವು ಟ್ರಾನ್ಸ್ಪೋರ್ಟ್, ಟ್ರಾವೆಲ್ಸ್, ಬಸ್, ಕೊರಿಯರ್ ನೀವು ಯಾವ ಥರ ಹೇಳಿದ್ರೆ ಅದರಲ್ಲಿ ಇದು ಮಾಡ್ತೀವಿ. ಶಿಪ್ಪಿಂಗ್ ಏನಿದೆ ಅದು ಆಸ್ ಯೂಶುವಲ್ ಎಕ್ಸ್ಟ್ರಾ ಆಗೇ ಆಗುತ್ತೆ. ಸೊ ಈಗ ನಾವು ಹೇಳೋದಲ್ಲ ಇನ್ಕ್ಲೂಡಿಂಗ್ GST ಪ್ರೈಸ್, ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಇಸ್ ಇನ್ಕ್ಲೂಸಿವ್ GST ಪ್ರೈಸ್. ಏನಿದ್ರು ಆನ್ಲೈನ್ ಬಯರ್ಸ್ಗೆ ಮಾತ್ರ ಶಿಪ್ಪಿಂಗ್ ಚಾರ್ಜಸ್ ಅನ್ನೋದು ಎಕ್ಸ್ಟ್ರಾ ಇರುತ್ತೆ. ಹೌದು. ಸೊ ಒಂದೊಂದೇ ನೋಡ್ತಾ ಬರೋಣ ಇವತ್ತು ಲೇಟೆಸ್ಟ್ ಕಲೆಕ್ಷನ್ಸ್. ಸೊ ಕ್ರೇಪಲ್ಲಿ ತುಂಬ ಡಿಸೈನ್ಸ್ ಅಪ್ಡೇಟ್ ಆಗಿದೆ. ಒನ್ ಬೈ ಒನ್ ನೋಡ್ತಾ ಬನ್ನಿ. ಸೊ ಇದು ನಾವು ಆಲ್ಮೋಸ್ಟ್ ನಮ್ಮ ಹತ್ರ ಇದು ರನ್ನಿಂಗ್ ಡಿಸೈನು. ಇದು ನಾವು ಬಲ್ಕಲ್ಲಿ ಯೂಶಲಿ ತರಿಸ್ತಾನೆ ಇರ್ತೀವಿ. ಸೊ ಇದು ಯಾರಿಗಾದ್ರೂ ಯೂನಿಫಾರ್ಮ್ ಬೇಕು ಅಂದರೆ ರೆಡಿಲಿ ಅವೈಲಬಲ್ ಇದೆ. ಲೈಕ್ 5 ಪೀಸಸ್ 10 ಪೀಸಸ್ ಆ ಥರ ಈಚ್ ಕಲರ್ ಅಷ್ಟಷ್ಟು ಪೀಸಸ್ ಇದೆ. ಸೊ ಯಾರಿಗೂ ರೆಡಿ ಬೇಕು ಅಂದರೆ ಅವೈಲಬಿಲಿಟಿ ಇದೆ. ಅದಕ್ಕೆ ಮತ್ತೆ ತೋರಿಸ್ತಾ ಇದೀವಿ. ಎಷ್ಟೊಂದು ಜನ ಅನ್ಕೋಬೋದು ಇವ್ರೇನು ಎಲ್ಲ ವಿಡಿಯೋಲಿ ಇದೇ ಡಿಸೈನ್ ತೋರಿಸಿ. ಇದು ರನ್ನಿಂಗ್ ಡಿಸೈನ್ ಮ್ಯಾಮ್. ರನ್ನಿಂಗ್ ಡಿಸೈನ್ಸಲ್ಲಿ ಮಾತ್ರ ನಾವು ಯೂನಿಫಾರ್ಮ್. ಸೊ ಕ್ರೇಪಲ್ಲಿ ಮೋಸ್ಟ್ಲಿ ರನ್ನಿಂಗ್ ಡಿಸೈನ್ಸೇ ಜಾಸ್ತಿ ಬರೋದು. ಬಟ್ ಕ್ವಾಲಿಟಿ ನೀವು ನೋಡಬೇಕಾಗಿರೋದು, ಕ್ವಾಲಿಟಿ ಫ್ಯಾಬ್ರಿಕ್ ಎಲ್ಲ ಹೆಂಗಿದೆ ಅಂತ. ಸೊ ಪ್ರೀಮಿಯಂ ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ ಕ್ರೇಪ್. ಇದೆಲ್ಲ ಇವ್ರದ್ದೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಸೊ ಚಿಟ್ಪಲ್ಲು ರನ್ನಿಂಗ್ ಬ್ಲೌಸ್. ಎಸ್ ಮ್ಯಾಮ್, ಚಿಟ್ಪಲ್ಲು ರನ್ನಿಂಗ್ ಬ್ಲೌಸ್ ಬರುತ್ತೆ. ಇದರಲ್ಲಿ ಕಲರ್ಸ್ ನೋಡ್ತಾ ಬನ್ನಿ, ಎಲ್ಲ ಕಲರ್ಸ್ ಇದೆ ಅಂತ. ಸೊ ಇದು ಪೀಚ್, ಇದರಲ್ಲಿ ಯೂನಿಫಾರ್ಮ್ ಇದೆ. ರಾಯಲ್ ಬ್ಲೂ ಅಲ್ಲಿ ಇದೆ. ಇದು ಸಿಂಗಲ್ ನಾನ್ ಯೂನಿಫಾರ್ಮ್ ಸ್ಯಾರಿ ಅದು. ಹೌದು. ಇದಾಗೇನು ಯೂನಿಫಾರ್ಮ್ ಸ್ಯಾರಿ. ಸೊ ಇದರಲ್ಲೆಲ್ಲ ನಿಮಗೆ ಕಲರ್ಸ್ ಇದೆ, ಕ್ವಾಂಟಿಟಿ ಇದೆ ಈಗ ಸದ್ಯಕ್ಕೆ. ಸೊ ದಟ್ ಹೇಳ್ತಾ ಇದ್ದಾರೆ ಯಾವ್ದ್ರಲ್ಲೆಲ್ಲ ಕ್ವಾಂಟಿಟಿ ಇದೆ ಅಂತ. ಸೊ ಅಂದರೆ ರೆಡಿ ಇರೋದು ನಾನು ಹೇಳ್ತೇನೆ, ಬಿಕಾಸ್ ಯೂಶಲಿ ಒಂದ್ಸರಿ ನಮ್ಮ ಡೈಯಿಂಗ್ ಡಿಲೇಸ್ ಆಗುತ್ತೆ. ಸೊ ನಾನು ಫಸ್ಟ್ ಜೋಡಿಸ್ಬಿಡ್ತೀನಿ, ಆಮೇಲೆ ಹೇಳೋಣ. ಹೌದು, ಅದು ಕರೆಕ್ಟ್ ಇರುತ್ತೆ. ಸೊ ಬಾರ್ಡರ್ಸ್ ಚೆನ್ನಾಗಿದೆ. ಇದೆಲ್ಲ ಟ್ರೆಡಿಷ್ನಲ್ ನಿಮಗೆ ಪೈಪಿಂಗ್ ಬಾರ್ಡರ್ಸ್. ಎಲ್ಲ ಏಜ್ ಗ್ರೂಪ್ಸು ಉಡೋವಂಥದ್ದು ಇದು. ಸೊ ಸಿಕ್ಕಾಪಟ್ಟೆ ಕಲರ್ಸ್ ಇದೆ ಅಲ್ಲ. ಎಸ್ ಮ್ಯಾಮ್, 15 ಕಲರ್ಸ್ ಜಾಸ್ತಿ ಇದೆ. ಎಷ್ಟೊಂದು ಕಲರ್ಸ್ ನೋಡಿ. ಒನ್ಸ್ ಅಗೇನ್ ಹತ್ರದಿಂದ ತೋರಿಸ್ತೀನಿ. ಸೊ ಕಲರ್ಸ್ ಜಾಸ್ತಿ ಇದೆ. ಸೊ ಇಷ್ಟೊಂದು ಕಲರ್ಸ್ ನಿಮಗೆ ಎಲ್ಲ ಕಡೆ ಸಿಗಲ್ಲ. ಇದೆಲ್ಲ ಇವ್ರದ್ದೇ ಕಲರ್ಸ್ ಸೆಲೆಕ್ಷನ್ಸು ಲೈಕ್ ಎಲ್ಲ ಕೊಟ್ಟು ಮಾಡಿಸೋದ್ರಿಂದ ಟ್ರೆಂಡಿಂಗ್ ಕಲರ್ಸ್ ಮಾಡಿಸಿರ್ತಾರೆ. ಎಸ್ ಮ್ಯಾಮ್, ಟ್ರೆಂಡಿಂಗ್ ಕಲರ್ಸ್ ಆ್ಯಂಡ್ ಇದೆಲ್ಲ ಎವರ್ಗ್ರೀನ್ ಕಲರ್ಸ್ ಅಂತಲೇ ಹೇಳ್ಬೋದು. ಸೊ ಸೆಲ್ಫಲ್ಲಿ ಇದು ಸೆಲ್ಫ್ ಬೇಸ್ ಕಲರ್ಸಲ್ಲಿ ಬರುತ್ತೆ. ಆಲ್ಮೋಸ್ಟ್ ವಿ ಹ್ಯಾವ್ ಎಷ್ಟು. ಸೊ ಸಂಹಿತಾ ಸ್ಯಾರೀಸ್ದು ಕಲರ್ಸೇ ಡಿಫ್ರೆಂಟ್ ಇರುತ್ತೆ. ನೀವು ಅದು ನಾನು ಹೇಳ್ತೀನಿ. ಈ ಥರ ನಿಮಗೆ ಕಲರ್ಸ್ ಸಮಥಿಂಗ್ ನ್ಯೂ ಬೇಕು ಅಂದರೆ ಇಲ್ಲಿ ಬರಲೇಬೇಕು. ಆ್ಯಂಡ್ ಎಕ್ಸಾಂಪಲ್ ಈ ಕೆಲವೊಂದು ಕಲರ್ಸ್ ಇವಾಗ ಆರೆಂಜು ಇದೆಲ್ಲ ಲೈಕ್ ಲಾಸ್ಟ್ ಟೈಮ್ ಪ್ರೀವಿಯಸ್ಲಿ ಯಾರೋ ಹಿಂಗೆ ರೀಸೆಲ್ಲರೇನೆ ಅವ್ರ ವೆಬ್ಸೈಟಿಗೆ ಬೇಕು ಅಂತ ಬಲ್ಕ್ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿದ್ರು. ಸೊ ಆ ಥರ ಯಾವ್ದು ಕಲರ್ಸ್ ರನ್ನಿಂಗ್ ಇರುತ್ತೆ, ಅವ್ರು ಯಾವುದೋ ಸ್ಪೆಸಿಫಿಕ್ ಡಿಮ್ಯಾಂಡ್ಸ್ ಇರುತ್ತೆ. ಸೊ ಆ ಕಲರ್ಸ್ ಎಲ್ಲ ಮಾಡಿಸ್ತಾ ಹೋಗ್ತೀವಿ ನಾವು. ಸೊ ಇವಾಗ ಎಕ್ಸಾಂಪಲ್ ಯಾರಿಗಾದ್ರು ಬೇರೆ ಥರ ಕಲರ್ ಬೇಕು ಅಂತ ಇರ್ಬೋದು. ಎಕ್ಸಾಂಪಲ್ ಈ ಪಿಂಕ್ ಕಲರ್ ಬೇಕು ನನಗೆ ಅಂತ ಇರ್ಬೋದು. ಸೊ ಅದೇನಿದ್ರು ನೀವು
ಪ್ರೀ ಬುಕ್ ಮಾಡ್ಕೊಂಡ್ರೆ ನಾವು ಅದೇ ಕಲರ್, ಇವಾಗ ಎಕ್ಸಾಂಪಲ್ ಈ ಶೇಡ್ ಇದ್ರಲ್ಲಿ ನಮ್ಮ ಕಲರ್ ಚಾರ್ಟಲ್ಲಿ ಇಲ್ಲ, ಸೊ ಅದು ಸಪ್ರೇಟಾಗಿ ಆ ಕಲರ್ ಡೈ ಮಾಡಿಸಿ ಕೊಡ್ತಾರೆ. ಸೊ ಇದರಲ್ಲಿ ಯಾವ್ಯಾವ್ದು ಯೂನಿಫಾರ್ಮ್ ಇದೆ ಈಗ? ಮ್ಯಾಮ್ ಇವಾಗ ಸದ್ಯಕ್ಕೆ ಇದಿದೆ, ನೇವಿ ಬ್ಲೂ ಇದೆ, ಬ್ಲಾಕ್ ಇದೆ, ಬೇಬಿ ಕನಕಾಂಬರ ಪಿಂಕ್, ಪೀಚ್ ಇದೆ, ದೆನ್ ಅದು ಮಸ್ಟರ್ಡ್ ಕಲರ್ ಇದೆ, ಆರೆಂಜ್ ಇದೆ, ಇನ್ನೆಲ್ಲ ಇದೆ ಮ್ಯಾಮ್ ಆಲ್ಮೋಸ್ಟ್. ಇದೊಂದಿಲ್ಲ ಬೇಸಿಕಲಿ. ಇದೆಲ್ಲ ಯೂನಿಫಾರ್ಮ್ 5 to 10 ಪೀಸಸ್ ಸಿಗುತ್ತೆ. ಇವೆಲ್ಲ ಕಲರ್ಸ್ ಇದೆ ಮ್ಯಾಮ್, ಯೂನಿಫಾರ್ಮ್ ರೆಡಿಲಿ ಅವೈಲೇಬಲ್ ಆಲ್ ದೀಸ್. ಸೊ ರೇಂಜ್ ಇದು ಮ್ಯಾಮ್ ಇದು ಬಂದ್ಬಿಟ್ಟು 750 rupees ಮ್ಯಾಮ್. ರೀಸೆಲರ್ಸ್ ಇನ್ನೂ ಕಡಿಮೆ ಪ್ರೈಸ್ ಇದೆ, ಅದು ಆಲ್ರೆಡಿ ನಮ್ಮ ರೀಸೆಲರ್ಸ್ ಗೊತ್ತು, ಯಾರು ರೆಗ್ಯುಲರ್ ಇರ್ತಾರೆ. ಹೊಸ ಅವ್ರು ಏನಾದರೂ ವಾಟ್ಸಪ್ ಮಾಡಿದ್ರೆ ನಾವು ಮೆಸೇಜ್ ಮಾಡ್ತೀವಿ ಮ್ಯಾಮ್. ಸೊ ಒನ್ ಮೋರ್ ಟ್ರೆಂಡಿಂಗ್ ಕಲರ್ ಸ್ಯಾರಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಮ್ಮ ರಸ್ಟ್ಗೆ ಚಾಕ್ಲೇಟ್. ಸೊ ಕಲರ್ ಅಕ್ಯೂರೇಟ್ ಹಂಗೆ ಬಂದಿದೆ, ಪ್ಯೂರಲ್ಲಿ ಬರೋ ಥರ ಅಲ್ಲ, ಸೂಪರ್ ಆಗಿ ಬಂದಿದೆ ಕಲರ್. ಆ್ಯಂಡ್ ಇವಾಗ ಸ್ವಲ್ಪ ಬೆಂಟೆಕ್ಸ್ ತುಂಬ ಕಸ್ಟಮರ್ಸ್ ಕೇಳ್ತಿದ್ದಾರೆ ಮ್ಯಾಮ್, ಲೇಟೆಸ್ಟ್ ಅದೇ ಇವಾಗ ಟ್ರೆಂಡಿಂಗ್ ಇರೋದು. ಸೊ ಆ ಕಾರಣದಿಂದ ಇವತ್ತೆಲ್ಲ ಆಲ್ಮೋಸ್ಟ್ ಬೆಂಟೆಕ್ಸ್ ಡಿಸೈನ್ಸ್ ಇದೆ ಇವತ್ತಿನ ಅಪ್ಡೇಟಲ್ಲಿ. ಪಲ್ಲುನು ಆ್ಯಸ್ ಇಟ್ ಈಸ್ ಪ್ಯೂರ್ ಥರನೇ ಪಲ್ಲು ಬಂದಿದೆ. ಸೊ ನಿಜ ಹೇಳ್ಬೇಕು ಅಂದರೆ ಪ್ಯೂರ್ ಲುಕ್ಕೇ ಕೊಡ್ತಾ ಇದೆ ಸ್ಯಾರಿ, ಸಖತ್ತಾಗಿದೆ. ಇನ್ನೊಂದು ಆಫ್ ಓಪನ್ ಮಾಡೋಣ ಈ ಸ್ಯಾರಿ. ಸೊ ಮೋಸ್ಟ್ಲಿ ತುಂಬ ಜನ ಇದನ್ನೇ ಕೇಳ್ತೀರಾ, ಬಟ್ ಸ್ಟಾಕ್ ಅಷ್ಟೇ ಇರಲ್ಲ. ಸೊ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಬೇಗ ಬುಕ್ ಮಾಡ್ಕೊಂಬಿಡಿ. ಸೊ ಸೂಪರ್ ಆಗಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಂದರೆ ಬೇಸ್ಡ್ ಆನ್ ಆರ್ಡರ್ ಮಾಡಿಸ್ಬಿಡ್ತಾರೆ. 100% ಅದೇನು ತೊಂದರೆ ಅಂದರೆ ಇದೇನು ಅಂದರೆ ಕೋರ ರೆಡಿ ಇರುತ್ತೆ ಯಾವತ್ತೇ ಆಗಲಿ. ನಾವು ಆನ್ ಆರ್ಡರ್ ಬೇಸಿಸ್ ಕಲರ್ಸ್ ಇದು ಮಾಡ್ಕೋತೀವಿ, ಬಿಕಾಸ್ ಎಲ್ಲ ಕಲರ್ಸ್ ಮಾಡಿಸ್ಬಿಟ್ಟು ಅದರ ಕಲರ್ಸ್ ಹೋಗ್ಲೇನೆ ಸುಮ್ಮನೆ ದಟ್ ವೋಂಟ್ ಬಿ ಇದು ಗುಡ್ ಸೈನ್ ನಮಗೂ. ಆ ಕಾರಣದಿಂದ ನಾವು ಎಲ್ಲ ರಾ ಮೆಟೀರಿಯಲ್ಸ್ ಇರುತ್ತೆ, ರಾ ಮೆಟೀರಿಯಲ್ ರೆಡಿ ಆಗಿರುತ್ತೆ, ಡೈಯಿಂಗ್ ಮಾತ್ರ ಆಗಾಗ ಮಾಡಿದ್ವಿ. ಇವಾಗ ಯಾವ್ದಾದ್ರು ಬೇರೆ ಆರ್ಡರ್ಸ್ ಇದ್ದರೆ ಅದು ಡೈಯಿಂಗ್ ಆಗ್ತಾ ಇರುತ್ತೆ. ಸೊ ಆ ಕಾರಣದಿಂದ ಸ್ಟಾಕ್ ನಿಮ್ಗೆ ಯೂಶಲಿ ಒಂದು 3-4 ಸೆಟ್ ಮೇಲೆ ನಮ್ಮ ಸ್ಟೋರಲ್ಲಿ ಕಾಣಲ್ಲ. ಇದೊಂದೇ ರೀಸನು. ಯಾಕಂದರೆ ತುಂಬ ಜನ ಅಂತೀರಾ ಸರ್ ಏನು ಹೋಲ್ಸೇಲರ್ ಅಂತೀರಾ ಸ್ಟಾಕ್ ಇಟ್ಟು, ಇಲ್ಲ ಮ್ಯಾಮ್ ಕಲರ್ಸ್ ಯಾವ್ದು ಬೇಕು ಅದು ಮಾಡ್ಕೊಡ್ತಾ ಇದ್ದೀವಿ, ಅದಕ್ಕೆ ಸ್ಟಾಕ್ ಅಷ್ಟೇ ಇಟ್ಟಿರ್ತೀವಿ. ಸೊ ಈ ಸೆಟ್ಸ್ ಏನಕ್ಕೆ ಇಟ್ಟಿರ್ತೀವಿ ಅಂದರೆ ನಿಮಗೆ ಕಲರ್ ಯಾವ್ದು ಬೇಕು ಚೂಸ್ ಮಾಡ್ಕೊಳಕ್ಕೆ. ಹೌದು. ಸೊ ಇದು ರಾ ಮೆಟೀರಿಯಲ್ಸ್ ಇರುತ್ತೆ ನಿಮಗೆ, ರಾ ಮೆಟೀರಿಯಲ್ಸ್ ಅಲ್ಲಿ ನಿಮಗೆ ಯಾವ ಕಲರ್ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಮಾಡ್ಕೊಡ್ತೀವಿ. ಇದ್ರಲ್ಲಿ ಕಲರ್ಸ್ ಮ್ಯಾಮ್ ಇದರಲ್ಲಿ ನೋಡ್ಬೋದು. ಹಂಗೂ ಕೇಳ್ತಾರ ಸರ್, ಬರೀ 2 ಸೆಟ್ ಇಟ್ಟಿದ್ದೀರಾ ಅಂತ? ಎಲ್ಲ ಕೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದೇ ಅದಕ್ಕೆ ಯಾವುದೇ ಥರ ಬೇಜಾರಿಲ್ಲ ಮ್ಯಾಮ್, ಇರೋದು ಹೇಳ್ತಾ ಇದೀವಿ ಅದರಲ್ಲಿ. ಆ್ಯಕ್ಚುಲಿ ಇದೆಲ್ಲ ಒಂದೊಂದು ಸೆಟ್ 2 ಸೆಟ್ ನಿಮಗೆ ಕಲರ್ಸ್ ಡೈಯಿಂಗ್ ಮಾಡಿಸಿಟ್ಟಿರ್ತಾರೆ. ಇವಾಗ ಯಾಕಂದರೆ ಮ್ಯಾಮ್ ಇವಾಗ ನಾವು ಬೇರೆ ಕಡೆಯಿಂದ ತರಂಗಿದೆ, ನಾವು ಸ್ಟಾಕ್ ಇಟ್ಕೋಬೇಕು. ಇವಾಗ ನಾವೇ ಮಾಡ್ಸಂಗಿದ್ದಾಗ ನಾವು ಅದಕ್ಕೆ ರಾ ಮೆಟೀರಿಯಲ್ಸ್ ರೆಡಿ ಐತೆ. ಇವಾಗ ಎಕ್ಸಾಂಪಲ್ ಯೂನಿಫಾರ್ಮ್ ಮಾಡಿ, ಇವಾಗ ಎಕ್ಸಾಂಪಲ್ ಮೊನ್ನೆ ಯಾವುದೋ ಸ್ಕೂಲ್ ಟೀಚರ್ಸ್ ಬಂದಿದ್ರು, ಅವ್ರ ಆ್ಯನ್ಯುವಲ್ ಡೇಗೆ ಯೂನಿಫಾರ್ಮ್ ಬೇಕು ಅಂತ. ಸೊ ಆ ಥರ ಇದ್ದಾಗ ನಾವು ಸ್ಟಾಕ್ ಸ್ಟ್ಯಾಂಡ್ ಬೈ ಇರುತ್ತೆ. ಸೊ ಡೈಯಿಂಗ್ ಮಾಡಿ ಹಂಗಂಗೆ ಕೊಟ್ಬಿಡ್ಬೋದು. ಇವಾಗ ಎಕ್ಸಾಂಪಲ್ ನಮ್ಮ ಹತ್ರ 100 ಸ್ಯಾರೀಸ್ ಇದೆ ಅನ್ಕೊಳ್ಳಿ, ಎಲ್ಲ ಕಲರ್ ಸೆಟ್ ಮಾಡಿಸ್ಬಿಟ್ಟು ಇವಾಗ ಯಾವ್ದಾದ್ರು 50 ಸ್ಯಾರಿ ಒಂದೇ ಕಲರ್ ಬೇಕು ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಆ ಕಾರಣದಿಂದ ಮಾತ್ರ ನಾವು. ಸೊ ಈಗ ನಡೀತಾ ಇರೋ ಮಾರ್ಕೆಟು ಹಂಗೆ. ಸೊ ಎಲ್ಲ ಕಲರ್ಸ್ಗಿಂತ ಫಾಸ್ಟ್ ಮೂವಿಂಗ್ ಯಾವ ಕಲರ್ಸ್ ಇದೆ ಅದೇ ಕಲರ್ಸ್ ಮಾಡಿಸೋದು. ಸೊ ಯಾರಿಗಾದ್ರೂ ಶೋರೂಮ್ಸ್ ಇದೆ, ಬುಟಿಕ್ಸ್ ಇದೆ, ನಮ್ಗೆ ಸೆಟ್ಟೇ ಬೇಕು ಅನ್ನೋರ್ಗು ಸೆಟ್ ಸಿಗ್ಲಿ ಅಂತಾನೆ ಸೆಟ್ ಕಲರ್ಸ್ ಮಾಡಿಸಿಟ್ಟು. ಇದೆಲ್ಲ ಇವಾಗ ಅದೇ ನೀವು ಹೇಳ್ದಂಗೆ, ಇವಾಗ ಎಕ್ಸಾಂಪಲ್ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ, ಇವಾಗ ಅದು ಎಕ್ಸಾಂಪಲ್ ದಿಸ್ ರೆಡ್ ಅಂಡ್ ಪಿಂಕ್ ಇಸ್ ಟ್ರೆಂಡಿಂಗ್, ರಸ್ಟ್ ಆರೆಂಜ್ ಇಸ್ ಟ್ರೆಂಡಿಂಗ್, ಸಾರಿ ಹೌದು, ಕೆಲವೊಂದ್ ದಿವಸ ಅನುಶ್ರೀ ಅಂತ ಅನುಶ್ರೀ ಸ್ಯಾರಿ ಟ್ರೆಂಡಿಂಗ್ ಇತ್ತು. ಸೊ ಇವಾಗ ನಾವು ಸೆಟ್ ಮಾಡಿದಾಗ ಏನಾಗುತ್ತೆ, ಇದೆಲ್ಲ ಒಂದ್ ಸ್ಯಾರಿ ಮಾಡಿದ್ರೆ ಇದೆಲ್ಲ 3 ಸ್ಯಾರೀಸ್ 4 ಸ್ಯಾರೀಸ್ ಆ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಬಿಕಾಸ್ ಗೊತ್ತು ಅದು ಡಿಮ್ಯಾಂಡ್ ಇದೆ, ಒಟ್ಟೋಗುತ್ತೆ ಅಂತ. ಸೊ ಆ ಥರ ನಾವು ಡೈಯಿಂಗ್ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಕೊಡೋದು. ಹೌದು. ಸೊ ಇದು ರೇಂಜ್ ಸರ್? ಮ್ಯಾಮ್ ಇದು ಬಂದ್ಬಿಟ್ಟು 1050 ಮ್ಯಾಮ್. ದಿಸ್ ಇಸ್ ಸೆಮಿ ಹೋಲ್ಸೇಲ್ ಪ್ರೈಸ್. ಸೊ ಹೋಲ್ಸೇಲ್ ಪ್ರೈಸ್ಗೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟ್ ಮ್ಯಾಮ್ ಇದು ಕೂಡ ಬೆಂಟೆಕ್ಸ್ ಅಲ್ಲೇ ಸ್ವಲ್ಪ ಡಿಫ್ರೆಂಟ್ ಹೊಸ ಡಿಸೈನ್ ದಿಸ್ ದ ಆಲ್ ನ್ಯೂ ಡಿಸೈನ್. ಸೊ ಇವತ್ತು ತೋರಿಸ್ತಾ ಆಲ್ಮೋಸ್ಟ್ ಬೆಂಟೆಕ್ಸ್ ಅಲ್ಲಿ ಎಲ್ಲ ದಿಸ್ ಆರ್ ಆಲ್ ನ್ಯೂ ಡಿಸೈನ್ಸ್ ಏನೆ. ಸೊ ಮಾರ್ಕೆಟ್ ಅಲ್ಲೂ ಇನ್ನೂ ನೀವು ಕಡಿಮೆ ನೋಡಿದ್ರೆ 100% ಎಲ್ಲೂ ನೋಡಿಲ್ಲ ಈ ಡಿಸೈನ್ಸ್, ಹೊಸ ಡಿಸೈನ್ಸ್ ಬಂದಿದೆ, ಕಂಪ್ಲೀಟ್ಲಿ ಯುನೀಕ್ ಡಿಸೈನ್ಸ್. ಹೌದು. ಸೊ ರೀಸೆಲರ್ಸ್ ಆರಾಮಾಗಿ ತಗೋಬಹುದು, ಇದು ಯಾವುದೇ ತರ ಕಾಂಪಿಟೇಷನ್ ಇರಲ್ಲ ನೀವು ತಗೊಂಡು ಸೇಲ್ ಮಾಡಕ್ಕೆ. ಕೆಲವೊಂದು ನಾವು ಕಾನ್ಸೆಪ್ಟ್ಸ್ ಸ್ವಲ್ಪ ಈ ಕಂಚಿ ಸ್ಟೈಲ್ ಇಂದನೂ ಪಿಕ್ ಮಾಡಿ ಮಾಡಿಸ್ತಾ ಇರೋದು. ಓನ್ ಡಿಸೈನಿಂಗ್. ಇದು ಪಲ್ಲುನು ಗ್ರ್ಯಾಂಡ್ ಬಂದಿದೆಲ್ಲ, ಪಲ್ಲು ಗ್ರ್ಯಾಂಡ್ ಅಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಇದೆ. ಸೊ ಸ್ಯಾರಿ ಫುಲ್ ನೋಡ್ಬೋದು ನೀವು, ಕಂಪ್ಲೀಟ್ ನಿಮಗೆ ಬೆಂಟೆಕ್ಸ್ ಬಾರ್ಡರ್ ಬೋತ್ ದಿ ಸೈಡ್ ಇದೆ. ಆ್ಯಂಡ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಕಾಣಿಸ್ತಾ ಇದೆ. ಸೊ ಫ್ಯಾಬ್ರಿಕ್ ಕಲರಿಂಗ್ ಎಲ್ಲ ನಿಮಗೆ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದರಲ್ಲೂ ಕಲರ್ಸ್ ನೋಡ್ತಾ ಬನ್ನಿ. ಸೊ ಇದರಲ್ಲಿ ಯಾವುದೇ ಕಲರ್ ನೀವು ಒಂದು ಸೆಟ್ ತೊಗೊಂಡೋಗ್ಬಿಟ್ಟು ನಮಗೆ ಆರ್ಡರ್ಸ್ ಜಾಸ್ತಿ ಬರ್ತಾ ಇದೆ ಸರ್ ಈ ಕಲರಲ್ಲಿ ಮಾಡಿಸ್ಕೊಡಿ ಅಂದರೆ ಅದೆಲ್ಲ ಪಾಸಿಬಲ್. ಸೊ ಎಲ್ಲ ಕಡೆ ನಿಮಗೆ ಈ ಥರ ಆಪ್ಷನ್ ಇರಲ್ಲ. ಸೊ ಎಲ್ಲ ಕಡೆ ನಿಮಗೆ ಬೈಯಿಂಗ್ ಆ್ಯಂಡ್ ಸೇಲಿಂಗ್ ಇರುತ್ತೆ. ಇಲ್ಲಿ ನಿಮಗೆ ಆರ್ಡರ್ ಮೇಕ್ ಟು ಆರ್ಡರ್ಸ್ ನಿಮಗೆ ಮಾಡಿಸ್ಕೊಡ್ತಾರೆ ಸ್ಯಾರಿ.
ಸೊ ತುಂಬ ಜನ ಅದೇ ಥರ ಹುಡುಕ್ತೀರಾ, ಸೊ ಎಲ್ಲಿ ನಮಗೆ ಪ್ರಾಪರ್ ಕಲರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇವಾಗ ಎಷ್ಟೊಂದು ಮಾಡ್ಕೊಳ್ಳೋರು. ಮ್ಯಾಮ್ ರೀಸೆಲ್ಲರ್ಸ್ ಅಂದ್ರೂ ಕೂಡ ಇವಾಗ ಬೋಟಿಕ್ ಓನರ್ಸ್ ಇರ್ಬೋದು, ಇವಾಗ ಕೆಲವರು ಓನ್ಲಿ ಆನ್ಲೈನ್ ವೆಬ್ಸೈಟ್ ಥ್ರೂ ಮಾತ್ರ ಸೆಲ್ ಮಾಡ್ತಾ ಇರ್ತಾರೆ. ಅವ್ರು ಮಿನಿಮಮ್ ಇನ್ವೆಂಟ್ರಿ ಅನ್ನೋದು ಮೇಂಟೈನ್ ಮಾಡಲೇಬೇಕು. ಇವಾಗ ಕೆಲವೊಬ್ರು ಮಿನಿಮಮ್ ಇನ್ವೆಂಟ್ರಿ 5 ಇಟ್ಟಿರ್ತಾರೆ, ಕೆಲವು 10 ಇಟ್ಟಿರ್ತಾರೆ. ಸೊ ಅಷ್ಟು ಪೀಸಸ್ ಬೇಕೇ ಬೇಕಾಗಿರುತ್ತೆ. ಸೊ ಕೆಲವೊಂದು ಸತಿ ಏನಾಗುತ್ತೆ, ಕೆಲವು ಅಂಗಡಿಗಳು ಪರ್ಚೇಸ್ಗೆ ಹೋದಾಗೆಲ್ಲ ಅವ್ರಿಗೆ ಸಿಗಲ್ಲ. ಒಂದೊಂದು ಸೆಟ್ ಒಂದೊಂದು ಸೆಟ್ ಹಂಗೆ ಕಂಪ್ಲೀಟ್ ಸೆಟ್ ತಗೋಬೇಕಾಗಿರುತ್ತೆ. ಅವ್ರು ಇವಾಗ ಕೆಲವೊಬ್ರಿಗೆ ಎಕ್ಸಾಂಪಲ್ ಈ 2 ಕಲರ್ ಟ್ರೆಂಡಿಂಗ್ ಅಲ್ಲಿದೆ, ಈ 2 ಮಾತ್ರ 20 ಪೀಸ್ ಬೇಕಾಗಿರುತ್ತೆ. ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಾವು ಅದಕ್ಕೆಲ್ಲ ಅದು ಅದೇ ತುಂಬಾ ಮೇಜರ್ ಪ್ರಾಬ್ಲಮ್, ಅಂದ್ರೆ ಎಲ್ಲಿ ಸಿಗತ್ತೆ ಅಂತ ಗೊತ್ತಾಗಿರಲ್ಲ ತುಂಬಾ ಜನಕ್ಕೆ. ಸೊ ಅದಕ್ಕೆ ಅದು ಏನಿದ್ರು ನಾವು ಡೈಯಿಂಗ್ ಮಾಡಿ ಕೊಡ್ತೀವಿ. ಸೊ ನಿಮ್ಗೆ ಎಕ್ಸಾಂಪಲ್ ಇವಾಗ ಈ ಡಿಸೈನ್ ಅನ್ಕೊಳ್ಳೋಣ, ಇದ್ರಲ್ಲಿ ಬೇರೆ ಯಾವುದೋ ಕಲರ್ ಬೇಕು, ಸೊ ಅದು ಕೂಡ ನಾವು ಕಲರ್ ಡೈಯಿಂಗ್ ಮಾಡಿಸಿ ಕೊಡ್ತೀವಿ. ಡಿಸೈನು ಕಲರ್ ಸೆಲೆಕ್ಟ್ ಮಾಡಿದ್ರೆ ಸೊ ತುಂಬಾ ಜನಕ್ಕೆ ಸೊಲ್ಯೂಷನ್ ಸಿಕ್ಕಿರ್ಬೋದು. ಸೊ ಒಂದೇ ಕಲರಲ್ಲಿ ನಿಮ್ಗೆ 10 ಪೀಸ್ 20 ಪೀಸ್ 50 ಪೀಸ್ ಆ ಥರ ಬೇಕು ಅಂದರೆ ಮಾಡಿಕೊಡ್ತಾರೆ. ಯಾವ್ದು ಕಲರ್, ಸೊ ತುಂಬ ಜನ ಬೇರೆ ಪೇಜಿಂದನೂ ತೊಗೊಂಬಂದು ಪಿಕ್ ತೋರಿಸ್ತೀರಾ ಈ ಕಲರ್ ಪಾಸಿಬಲ್ ಇದೆಯಾ, ಸೊ ಅದನ್ನು ಪಾಸಿಬಲ್ ಸೊ ಇರುತ್ತೆ. ನಮ್ದು ಏನು ಸಿಂಪಲ್ ಕಂಡೀಷನ್ ಮಿನಿಮಮ್ ಯೂನಿಫಾರ್ಮ್ ಬೇಕು ಅಂದರೆ ಸೇಮ್ ಕಲರ್ ಸ್ಯಾರೀಸ್ ಬೇಕು ಅಂದಾಗ 10 ಸ್ಯಾರೀಸ್ ಮಿನಿಮಮ್. ಬೇಕಾದ್ರೆ ಡೈಯಿಂಗ್ ನಾವು ಕಲರ್ ಏನು ಮಿಕ್ಸ್ ಮಾಡ್ತೀವಿ, ಸೊ ಅಷ್ಟು ಸ್ಯಾರೀಸ್ ಮಿನಿಮಮ್ ಹಾಕ್ಲೇಬೇಕಾಗತ್ತೆ. ಸೊ ಆ ಕಾರಣದಿಂದ ನಾವು ಮಿನಿಮಮ್ 10 ಅಂತ ಹೇಳೋದು. ಸೊ ಅವಾಗ ಯೂನಿಫಾರ್ಮಿಟಿ ಬಂದ್ಬಿಡತ್ತೆ ಕಲರಲ್ಲಿ. ಇವಾಗ ಇಲ್ಲ ಬೇರೆ ಯಾವುದೋ ಸ್ಯಾರಿ ಡೈಯಿಂಗ್ ಆಗಿರುತ್ತೆ, ಆಮೇಲೆ ನಾವು ಸ್ಯಾರಿ ನಮ್ದು ಬಿಟ್ಟಾಗ ಒಂದ್ಸತಿ ಕಲರ್ ವೇರಿಯೇಷನ್ ಬಂದ್ಬಿಡುತ್ತೆ, ಒಂಥರ ಡಲ್ ಕಲರ್ ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣದಿಂದ ಮಿನಿಮಮ್ ಕ್ವಾಂಟಿಟಿ 10 ಸ್ಯಾರೀಸ್. ಅದ್ರ ಮೇಲೆ ಎಷ್ಟೇ ಸ್ಯಾರೀಸ್ ಇರಲಿ, ಬೀಟ್ 100 200 300 500 1000 ನೀವು ಎಷ್ಟು ಸ್ಯಾರೀಸ್ ಕೊಟ್ಟರು ಅಷ್ಟು ಸ್ಯಾರೀಸ್ ನಾನು ಡೆಲಿವರ್ ಮಾಡ್ತೀವಿ. ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ. ಸೊ ಕಲರ್ಸ್ ಮಾತ್ರ ಸರ್ ಟೆಂಪ್ಟಿಂಗ್ ಕಲರ್ಸ್. ಸೊ ರ್ಯಾಂಡಮ್ಲಿ ಸೆಲೆಕ್ಟ್ ಮಾಡ್ಬೋದು, ಒಂದು 5-6 ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ರೇಂಜ್ ಎಷ್ಟಾಗುತ್ತೆ ಸರ್? ಮ್ಯಾಮ್ ಇದು ಕೂಡ ಸೇಮ್ ಪ್ರೈಸಿಂಗ್ 1050. ಎಸ್ ಮ್ಯಾಮ್. ಸೊ ನೆಕ್ಸ್ಟ್ ಸ್ಯಾರಿ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಬೆಂಟೆಕ್ ಸ್ಟೈಲ್ ಟ್ರೆಡಿಷನಲ್ ಬಾರ್ಡರ್, ಟ್ರೆಡಿಷನಲ್ ಮ್ಯಾಂಗೋ ಡಿಸೈನ್ ಬಂದಿದೆ. ಸೊ ಇದು ಇನ್ನೊಂದು ಏನು ಇದು ಅಂದರೆ ಸ್ಪೆಷಾಲಿಟಿ, ಇದಕ್ಕೆ ಒಂಥರ ಗೋಲ್ಡೇಜ್ ಜರಿ ಬಂದಿದೆ. ಸೊ ಗೋಲ್ಡೇಜ್ ಜರಿ ಯೂಶಲಿ ನಮಗೆ ಪ್ಯೂರ್ ಕ್ರೇಪಲ್ಲಿ ಮಾತ್ರ ಸಿಗುತ್ತೆ. ಸೊ ಸೆಮಿಯಲ್ಲಿ 2 ಥರ ಸಿಗುತ್ತೆ, ಬಟ್ ದಿಸ್ ಇಸ್ ಒನ್ ಆಫ್ ದೋಸ್ ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಇದೆ. ಎಸ್ ಮ್ಯಾಮ್, ಎರಡು ಕಂಪೇರ್ ಮಾಡ್ಬೋದು. ಇವಾಗ ಇದು ನಮ್ಗೆ ಒಂಥರ ಕಾಪರ್ ಶೇಡಲ್ಲಿ ಬರುತ್ತೆ, ಇದು ನಮಗೆ ಎಲ್ಲೋ ಗೋಲ್ಡ್. ಇದು ಪ್ಯೂರ್ ಅಲ್ಲಿ ಬರೋ ಥರ ಇದೆ ಅಲ್ಲ? ಇದು ಪ್ಯೂರ್ ಅಲ್ಲಿ ಬರುತ್ತೆ ಮ್ಯಾಮ್. ಬಟ್ ಇವಾಗ ಟ್ರೆಂಡಿಂಗ್ ಇದೇ ಜರಿ ಇರೋದ್ರಿಂದ ತುಂಬಾ ಡಿಸೈನ್ಸ್ ಇದ್ರಲ್ಲಿ ಬರ್ತಿದೆ. ಬಟ್ ಇದು ನಮ್ದು ಒಂಥರ ಒರಿಜಿನಲ್ ಜರಿ ಅಂತಾನೆ ಹೇಳ್ಬೋದು. ಸೊ 2 ಥರ ಜರಿ ಸಿಗತ್ತೆ, ನಿಮ್ಗೆ ಯಾವ ಥರ ಬೇಕೋ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇದು ನಿಮಗೆ ಪ್ರಾಪರ್ ಗೋಲ್ಡ್ ಜರಿ, ಗೋಲ್ಡ್ ಕಲರ್ ಜರಿ, ಗೋಲ್ಡ್ ಅಲ್ಲ ಗೋಲ್ಡ್ ಕಲರ್ ಜರಿ. ಸೊ ಇದು ಪಲ್ಲು ಬರುತ್ತಲ್ಲ, ಪಲ್ಲುನು ರಿಚ್ ಇದೆ, ಇದೆಲ್ಲಾನು ರಿಚ್ ಪಲ್ಲುನೇ ಬರುತ್ತೆ ನಿಮಗೆ. ಆ್ಯಂಡ್ ಬ್ಲೌಸ್. ಸೊ ಇದರಲ್ಲೂ ಕಲರ್ಸ್ ತೋರಿಸ್ತಾ ಬರ್ತೀವಿ ನೋಡಿ, 1 by 1 ಕಲರ್ಸ್ ಏನೆಲ್ಲ ಇದೆ ಅಂತ. ಸೊ ಇದು ಒನ್ ಸೈಡ್ ಬೆಂಟೆಕ್ಸ್, ಒನ್ ಸೈಡ್ ಗಟ್ಟಿ ಬಾರ್ಡರ್ ಇದೆ, ಸ್ಮಾಲ್ ಬಾರ್ಡರ್ ಪೈಪಿಂಗ್ ಬಾರ್ಡರ್ ಅಲ್ಲಿ ಬಂದಿದೆ. ಸೊ ನೋಡಬಹುದು, ಒನ್ ಸೈಡ್ ಒಂಥರ ಪೈಪಿಂಗ್ ಬಾರ್ಡರ್ ಬಂದಿದೆ, ದ ಅದರ್ ಸೈಡ್ ವಿ ಹ್ಯಾವ್ ಬಿಗ್ ಬಾರ್ಡರ್, ಬಿಗ್ ಬೆಂಟೆಕ್ಸ್ ಬಾರ್ಡರ್. ಸೊ ಇದರಲ್ಲಿ ಯಾವುದೇ ಕಲರ್ಸ್ ಇಷ್ಟ ಆದ್ರೂ ಲೈಕ್ ಓನ್ ಯೂಸ್ಗೆ ಬೇಕು, ನಾವು ಲೈಕ್ ಫಂಕ್ಷನ್ಸ್ ಇದೆ ಮನೇಲಿ ಅಂತ ಅನ್ಕೊಳ್ಳೋರು ಬೇಗ ಬುಕ್ ಮಾಡಿ. ಸೇಮ್ ಕಲರ್ ಬೇಕು, ಸೇಮ್ ಡಿಸೈನ್ ಬೇಕು ಅಂದರೆ, ಯಾಕಂದರೆ ಇದು ಮತ್ತೆ ಡೈಯಿಂಗ್ ಮಾಡಿಸೋದು ಪ್ರಾಸೆಸ್ ನಿಮಗೆ ಗೊತ್ತಿರಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಆಲ್ರೆಡಿ ಡೈಯಿಂಗ್ ಅಲ್ಲಿ ತುಂಬಾ ಶೆಡ್ಯೂಲ್ ನಡೀತಾ ಇದೆ. ಸೊ ಇವಾಗ ಸಡನ್ ಅರ್ಜೆಂಟ್ ಆರ್ಡರ್ಸ್ ಅಂದರೆ ಕಷ್ಟ ಆಗುತ್ತೆ. ಆ ಕಾರಣದಿಂದ ಸ್ವಲ್ಪ 30 days ಕೊಟ್ಟರೆ ನಾವು ಆರಾಮಾಗಿ ಇದು ಮಾಡಿ ಕೊಡ್ಬೋದು ನಿಮಗೆ. 30 days ಅಲ್ಲಿ ನಿಮ್ಮ ಫಂಕ್ಷನ್ಸ್ ಆಗೋಗ್ಬಿಡುತ್ತೆ. ಸೊ ಬೇಗ ತಗೊಂಡ್ಬಿಡಿ, ಅದಕ್ಕೆ ಬೇಗ ಇದು ಮಾಡ್ಕೊಂಡ್ರೆ ಒಳ್ಳೆಯದು. ಹೌದು, ಆದಷ್ಟು ನಾವು ನಮ್ಮ ಕಡೆಯಿಂದ ಪ್ರಯತ್ನ 100% ಇನ್ನೂ ಬೇಗ ಮಾಡಿಸ್ಕೊಡ್ತೀವಿ. ಯಾವತ್ತು ಅಷ್ಟು ಲಾಂಗ್ ಹೋಗಲ್ಲ. ವರ್ಸ್ಟ್ ಕೇಸ್ ವರ್ಸ್ಟ್ ಸಿನಾರಿಯೋ ನಾವು ಹೇಳ್ತಾ ಇರೋದು ಅಷ್ಟೇ. ರೀಸೆಲರ್ಸ್ ಆದ್ರೆ ವೆಯ್ಟ್ ಮಾಡಿ ತಗೊಂತಾರೆ, ಓನ್ ಯೂಸ್ ತಗೊಳ್ಳೋರು ಬೇಗ ಯಾಕಂದ್ರೆ ಮದುವೆ ಸೀಸನ್ ಎಲ್ಲ ತುಂಬಾ ನಡೀತಾ ಇದೆ. ಸೊ ಆ ಕಾರಣದಿಂದ ಬೇಕು ಅಂದ್ರೆ ನೀವು ಸ್ವಲ್ಪ ಇನ್ಸ್ಟೆಂಟ್ ಆಗಿ ಬುಕ್ ಮಾಡಿದ್ರೆ ನಾವು ಆದಷ್ಟು ಇಟ್ಸ್ ಯೂಶಲಿ ಆವ್ರೇಜ್ ಇವತ್ತಿಗೂ 10 to 15 days. ವರ್ಸ್ಟ್ ಕೇಸ್ ವರ್ಸ್ಟ್ ಸಿನಾರಿಯೋ 25 to 30 days ಅಷ್ಟೇ. ಹೌದು. ಸೊ ಮೇಕ್ ಟು ಆರ್ಡರ್ ಬೇಕು ಅಂದ್ರೆ. ಹೌದು. ಸೊ ಇದು ರೇಂಜ್ ಮ್ಯಾಮ್ ಇದು 1050 ಆಗುತ್ತೆ. ಸೊ ನೆಕ್ಸ್ಟ್ ಸರ್ ಇದು ಮ್ಯಾಮ್ ಇದು ಮೆಂಟೆಕ್ಸ್ ಅಲ್ಲೇ ಬಿಗ್ ಮ್ಯಾಂಗೋಸ್ ಬಂದಿದೆ. ಪ್ರೀವಿಯಸ್ ಡಿಸೈನ್ ಲೈಕ್ ವೆರಿ ಟೈನಿ ಮ್ಯಾಂಗೋಸ್ ಬಂದಿತ್ತು. ಇದ್ರಲ್ಲಿ ಸ್ವಲ್ಪ ನಮಗೆ ಬಿಗ್ ಟ್ರೆಡಿಷನಲ್ ಪೀಕಾಕ್ ಸ್ಟೈಲ್ ಮ್ಯಾಂಗೋಸ್ ಬಂದಿದೆ, ಸೂಪರ್ ಆಗಿ ಬಂದಿದೆ. ಸೊ ಇದು ಬೋತ್ ದ ಸೈಡ್ ಸೇಮ್ ಸೈಜ್ ಬಾರ್ಡರ್ ಬರುತ್ತೆ, ಈಕ್ವಲೆಂಟ್. ಫ್ಯಾಬ್ರಿಕ್ ಮುಟ್ಟಕ್ಕೆ ನೋಡ್ಬೋದು ನೀವು, ಖುಷಿ ಆಗುತ್ತೆ. ಸೊ ಇದು ಚಿಕ್ಕ ಪಲ್ಲು ಬರುತ್ತೆ ಆ್ಯಂಡ್ ಕಾಂಬಿನೇಷನ್ ಚೆನ್ನಾಗಿದೆ ನಿಮಗೆ. ಸೊ ಇದನ್ನು ಲೈಕ್ ಕಾಂಟ್ರಾಸ್ಟ್ ರನ್ನಿಂಗ್ ಬ್ಲೌಸ್ ಬರುತ್ತೆ. ಸೊ ಇದರಲ್ಲಿ ಕಲರ್ಸ್ ಡಿಸ್ಪ್ಲೇ ಆಗುತ್ತೆ, 1 by 1 ನೋಡ್ತಾ ಬನ್ನಿ ಏನೆಲ್ಲ ಕಲರ್ಸ್ ಇದೆ ಅಂತ.
ಸೊ ಫಟಾಫಟ್ ಆರ್ಡರ್ ಪ್ಲೇಸ್ ಮಾಡಿ, ಯಾರಿಗೆಲ್ಲ ಸ್ಯಾರೀಸ್ ಬೇಕೋ ಅವ್ರಿಗೆ ಸಿಂಗಲ್ ಸ್ಯಾರಿನೂ ಇಮಿಡಿಯೇಟ್ ಆಗಿ ಇಲ್ಲಿಂದ ಡಿಸ್ಪ್ಯಾಚ್ ಸಿಂಗಲ್ ಸ್ಯಾರಿ ಆಗುತ್ತೆ. ಕೊರಿಯರ್ ಕೂಡ ಅವೈಲೇಬಲ್ ಇದೆ. ಸೊ ಯಾರಿಗೆ ಯಾವ ಸೀರೆ ಇಷ್ಟ ಆಗಿದೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಒಂದು ಟಿಕ್ ಮಾರ್ಕ್ ಹಾಕಿ ಕಳಿಸ್ಕೊಡಿ, ನಾವು ಸೇಮ್ ಡೇ ಕೊರಿಯರ್ ಡಿಸ್ಪ್ಯಾಚ್ ಮಾಡ್ತೀವಿ. ಸೊ ಬಟ್ಟೆ ನೋಡಿ, ನೀವು ಸಿಂಗಲ್ ಲೇಯರ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಹೆಂಗಿದೆ ಅಂತ. ನಿಮ್ಮ ಕಾಂಬಿನೇಷನ್ಸು ಚೆನ್ನಾಗಿದೆ. ಸೊ ಈಗ ಅಂತೂ ಇದೆಲ್ಲ ಸ್ಯಾರಿ ಸುಟ್ಟರೆ ಫೀಲ್ ಕೂಡ ಚೆನ್ನಾಗಿರುತ್ತೆ, ಮತ್ತು ನಿಮಗೆ ಪ್ಯೂರ್ ಸ್ಯಾರಿ ಥರ ಲುಕ್ ಬರುತ್ತೆ ಇದೆಲ್ಲನೂ. ಫಿನಿಶಿಂಗ್ ಎಲ್ಲ ಫಿನಿಶಿಂಗ್ ಎವ್ರಿಥಿಂಗ್ ಇಸ್ ಟಾಪ್ ನಾಚ್, ಹೈ ಕ್ವಾಲಿಟಿ. ನಮ್ಮ ಡೈಯಿಂಗ್ ಕೂಡ ನೋಡ್ಬೋದು, ಎಲ್ಲೂ ಸ್ಮಜ್ ಆಗಿಲ್ಲ. ಸೊ ಇದೆಲ್ಲ ನೀವು ನೋಡಿ. ಸೊ ಕಮ್ಮಿಗೂ ತುಂಬ ಕ್ರೇಪ್ಸ್ ಬರ್ತಾ ಇದೆ, ಬಟ್ ಕ್ವಾಲಿಟಿ ನಿಮಗೆ ಅದೊಂದು ನಾನು ಆ್ಯಕ್ಚುಲಿ ತಿಳಿಸ್ಬೇಕು. ಎಷ್ಟೊಂದು ಜನ ಪ್ರೈಸಿಂಗ್ ಮೇಲೆ ಹೋಗ್ತೀರಾ, ಪ್ರೈಸಿಂಗ್ ಏನಿದೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಟ್ಲೀಸ್ಟ್ ನಮ್ಮ ಹತ್ರ ಬಿಕಾಸ್ 500 ರೂಪಾಯಿಗೆಲ್ಲ ಸಿಗ್ತದೆ, 600 ರೂಪಾಯಿಗೆಲ್ಲ ಸಿಗ್ತದೆ. ಕೆಲವೊಬ್ರು ಬೇರೆ ಸ್ಟೇಟ್ಸ್ ಅವರು ಹೋಲ್ಸೇಲ್ ಇನ್ನೂ ಕಡಿಮೆಗೆ ಸಿಗ್ತಿದೆ ಅಂತಾರೆ. ನಮ್ಗೆ ಸಿಗ್ತಿದ್ರೆ 100% ಎಲ್ಲ ಎಷ್ಟೊಂದು ಕಡೆ ಸಿಗ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾವತ್ತಿಗೆ ಆಗಲಿ. ಅದು ಕ್ವಾಲಿಟಿ ಆಫ್ ಬಟ್ಟೆ, ಕ್ವಾಲಿಟಿ ಆಫ್ ಡೈಯಿಂಗ್ ಚೆಕ್ ಮಾಡಿ, ಅದ್ರ ಮೇಲೆ ಯಾವತ್ತೇ ಆಗಲಿ ಪ್ರೈಸ್ ಡಿಪೆಂಡ್ ಆಗಿರೋದು. ಹೌದು. ಸೊ ಮೇನ್ಲಿ ಕ್ವಾಲಿಟಿ ಪ್ರಿಫರೆನ್ಸ್ ಕೊಡಬೇಕು. ಈ ಕ್ರೇಪ್ ಎಲ್ಲ ನಿಮ್ಮೆಲ್ಲರಿಗೂ ಗೊತ್ತು. ಯಾಕಂದರೆ ಡೈಯಿಂಗು ಇದಿಷ್ಟು ಆಲ್ಮೋಸ್ಟ್ ಇದು 80% ಅಕ್ಯುರಸಿ ಬಂದಿದೆ ನಮ್ಮಲ್ಲಿ. ಕೆಲವೊಂದು ತುಂಬ ನಿಮ್ಗೆ ಒಂಥರ ಮೀಸೆ ಅಂತೀವಿ ನಾವು ಅದನ್ನು ಡೈಯಿಂಗಲ್ಲಿ. ಸೊ ಅದು ತುಂಬ ಬಂದಿದೆ, ಅದು ನಿಮ್ಗೆ ನೋಡೋಕ್ಕೂ ಹಾರ್ಡ್ ಅನ್ಸುತ್ತೆ. ಕೆಲವೊಂದು ಡೈಯಿಂಗ್ ಎಲ್ಲ ಹೆಂಗಿರುತ್ತೆ ಮೀನ್ಸ್ ಈ ಕ್ರೇಪಲ್ಲಿ ಎಸ್ಪೆಷಲಿ ನಾವು ವೇರ್ ಮಾಡಿದಾಗಲೇ ಕಲರ್ ಬ್ಲೀಡ್ ಆಗಿಬಿಡುತ್ತೆ ಸ್ವೆಟ್ಟಿಂಗ್. ಸೊ ನೋಡಿ ತಗೊಳ್ಳಿ, ಒಳ್ಳೆ ಕ್ವಾಲಿಟಿ ತಗೊಳ್ಳಿ. ನೀವು ಕೊಡೋ ಪ್ರೈಸ್ ಬ್ಲೂ ಕಲರ್ಸ್ ಅಲ್ಲಿ ಯೂಶಲಿ ಆಗೇ ಆಗುತ್ತೆ ಮ್ಯಾಮ್. ದಟ್ ಇಸ್ ಯೂನಿವರ್ಸಲ್. ಅದು ಸೀರೆ ಅಂತಲ್ಲ, ಎನಿ ಇದ್ರಲ್ಲಾಗಿ ಬ್ಲೂಸ್ ಅಲ್ಲಿ ಆಗೇ ಆಗುತ್ತೆ. ಎಸ್ಪೆಷಲಿ ರಾಯಲ್ ಬ್ಲೂ ಆ ಶೇಡಲ್ಲಿ ಆಗುತ್ತೆ. ಬಟ್ ಅದರ್ ಕಲರ್ಸ್ ಯಾವುದು ನಿಮ್ಗೆ ಅಷ್ಟು ಈಸಿಯಾಗಿ ಕಲರ್ ಬ್ಲೀಡ್ ಆಗಲ್ಲ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಯಾವತ್ತಿಗೂ ಆಗಲ್ಲ. ಹೌದು. ಸೊ ಇದು ಸೇಮ್ ರೇಂಜ್ ಅಲ್ವಾ? ಇದು 1050 ಮ್ಯಾಮ್. 1050. ಸೊ ಆಲ್ಮೋಸ್ಟ್ ಇವತ್ತು ಈಗ ಬಂದಿರುವಂಥ ಸ್ಯಾರಿ ಕಲೆಕ್ಷನ್ಸ್, ಲೇಟೆಸ್ಟ್ ಡಿಸೈನ್ಸ್ ತೋರಿಸಿದ್ವಿ. ಅದು ಬಿಟ್ಟು ಕ್ರೇಪಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಕ್ರೇಪಲ್ಲಿ ಸಮಿತಾ ಸ್ಯಾರೀಸಲ್ಲಿ ನಾವು ಎಷ್ಟು ಸ್ಯಾರೀಸ್ ತೋರಿಸಿದ್ದೀವಿ ಲೆಕ್ಕನೇ ಇಲ್ಲ. 1 ಇಯರ್ ಇಲ್ಲ, ಬಟ್ ಒಂದು ಫ್ಯೂ ಮಂತ್ಸ್, 6-7 ಮಂತ್ಸ್ ಅನ್ಕೋಬಹುದು. ಆಗಿದೆ ಮ್ಯಾಮ್, ತುಂಬಾನೇ ಡಿಸೈನ್ಸ್ ಆಗಿದೆ. ಯಾವತ್ತೂ ನಾನು ಲೆಕ್ಕ ಇಟ್ಕೊಂಡಿಲ್ಲ, ಬಟ್ ಅದು ಕಲೆಕ್ಷನ್ಸ್. ಅದಕ್ಕೆ ನಾನು ಪ್ರತಿಯೊಂದು ಸತಿ ಏನು ಹೇಳೋದು ಅಂದರೆ, ಹೊಸ ವಿಡಿಯೋ ಏನಕ್ಕೆ ಮಾಡ್ತೀವಿ, ಯಾವಾಗಲೂ ಸೆಮಿ ಕ್ರೇಪೇ ತೋರಿಸ್ತೀವಿ, ಬಟ್ ಡಿಸೈನ್ಸ್ ಅಪ್ಡೇಟ್ಗೋಸ್ಕರ ನಾವು ಹೊಸ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಬಿಕಾಸ್ ರೀಸೆಲರ್ಸ್ಗಿರಲಿ ಒಂದು ನ್ಯೂ ಅಪ್ಡೇಟ್ಸ್ ಏನಿದೆ ಅಂತ ಗೊತ್ತಾಗ್ತಿದ್ರೆ, ಅಂದರೆ ನಾವು ವಾಟ್ಸಪ್ ಮುಖಾಂತರ ನಾವು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಬಟ್ ಕೆಲವೊಬ್ರು ವಿಡಿಯೋ ನೋಡೋದು ಜಾಸ್ತಿ. ಸೊ ಅಂಥವ್ರಿಗೆ ಇದೊಂದು ಒಳ್ಳೆ ಅವಕಾಶ. ಇವಾಗ ವಾಟ್ಸಪ್ ಗ್ರೂಪ್ ಲಿಂಕ್ಗೆ ಇವಾಗ ಏನಾದರೂ ಇದಿದೆಯಾ ರೂಲ್ಸ್? ರೂಲ್ಸ್ ಅಂತ ಏನಿಲ್ಲ, ನಮ್ಗೆ ಮೆಸೇಜ್ ಮಾಡಿ ಅವ್ರ ವಿಸಿಟಿಂಗ್ ಕಾರ್ಡ್, ಕೆಲವ್ರು ಹೇಳ್ತಾ ಇಲ್ಲ ಸರ್ ನಾವು ವಿಸಿಟಿಂಗ್ ಕಾರ್ಡ್ ಮಾಡಿಸಿಲ್ಲ, ನಾವು ವಾಟ್ಸಪ್ ಗ್ರೂಪ್ಸಲ್ಲಿ ಸೆಲ್ ಮಾಡ್ತೀವಿ ಅಂದರೆ ವಾಟ್ಸಪ್ ಗ್ರೂಪ್, ದಟ್ ಇಸ್ ಪ್ರೂಫ್ ಆಫ್ ಬಿಸ್ನೆಸ್. ಇದರ್ ನಿಮ್ಮ ಹತ್ರ ಸ್ಟಾಕ್ ಇದ್ದರೆ ಮನೆಯಲ್ಲಿ, ರ್ಯಾಕ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಸ್ಟಾಕ್ ಇದ್ದರೆ ಅದ್ರ ಫೋಟೋ ಆ್ಯಂಡ್ ನಿಮ್ಮ ವಾಟ್ಸಪ್ ಗ್ರೂಪ್ಸ್ ಸ್ಕ್ರೀನ್ಶಾಟ್ಸ್ ಬೇಕು. ದಿಸ್ ಇಸ್ ಖಂಡಿತ ಬೇಕು, ಖಂಡಿತ ಬೇಕೇ ಬೇಕಿಲ್ಲ ಮಾತ್ರ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಅವ್ರ ವಿಸಿಟಿಂಗ್ ಕಾರ್ಡ್ ಬೇರ್ ಮಿನಿಮಮ್ ಬೇಕೇ ಬೇಕು. ವಿಸಿಟಿಂಗ್ ಕಾರ್ಡ್ ಆ್ಯಂಡ್ ಇದು ಪ್ರೂಫ್ ಆಫ್ ಬಿಸ್ನೆಸ್ ಒಂದು ನಮಗೆ ಶೇರ್ ಮಾಡಿದ್ರೆ ಫೋಟೋಸು, ನಾವು ಗ್ರೂಪ್ ಲಿಂಕ್ ಕಳಿಸ್ತೀವಿ, ಜಾಯ್ನ್ ಆಗ್ಬೋದು. ಸೊ ಅವ್ರಿಗೆ ಮಾತ್ರ ನಾವು ರೀಸೆಲ್ಲರ್ ಪ್ರೈಸ್ ಏನಿದೆ ಅವೈಲ್ ಮಾಡ್ಕೊಡ್ಬೋದು. ಆ್ಯಂಡ್ ಇದು ಗ್ರೂಪ್ ಜಾಯ್ನ್ ಆಗೋಕ್ಕೆ ದಿಸ್ ಇಸ್ ದ ಫಸ್ಟ್ ನಾವು ಹೇಳಿದ್ದು ಕ್ರೈಟೀರಿಯಾ ಇದೆ. ಆ್ಯಂಡ್ ಯಾರ್ಯಾರು ಹೋಲ್ಸೇಲ್ ಪ್ರೈಸ್ ಅವೈಲ್ ಮಾಡ್ಬೇಕು ಸಂಹಿತಾ ಅಲ್ಲಿ ಅಂದರೆ, ಮಿನಿಮಮ್ ಪರ್ಚೇಸು 15 ಸ್ಯಾರೀಸ್ ಕಂಪಲ್ಸರಿ, ಅವನಿಗೆ ಫಸ್ಟ್ ಪರ್ಚೇಸ್ ಮಾತ್ರ. ಆಮೇಲೆ ನೀವು ಸಿಂಗಲ್ ಸ್ಯಾರಿ ತೊಗೊಂಡ್ರು ಕೂಡ ನೀವು ರೀಸೆಲ್ಲರ್ ಪ್ರೈಸ್ ಅವೈಲ್ ಮಾಡ್ಕೋಬಹುದು. ಹೌದು. ಸೊ ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಗ್ರೂಪ್ ಬೇಕಾದರೆ ಜಾಯ್ನ್ ಆಗಿ, ಎಲ್ಲ ಸರ್ ನಿಮಗೆ ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು ಮ್ಯಾಮ್. ನೋಡ್ಬೋದು, ಲೈಕ್ ಸಮೇತ ಸ್ಯಾರಿ ಎಷ್ಟೊಂದು ಜನ ಕೇಳ್ತಿದ್ರು. ವಿಜಯಪುರ ಸರ್ಕಲ್ ಅಲ್ಲಿದೆ, ಅಲ್ಲಿಂದ ಹಿಂಗೆ ಸೀದಾ ಬಂದರೆ ಇಲ್ಲಿ ಶಂಕರನಾಗ್ ಸರ್ಕಲ್ ಬರುತ್ತೆ. ಸೊ ಈ ಶಂಕರನಾಗ್ ಸರ್ಕಲ್ ಇಂದ ದೊಂಕಣ ಫೀಲ್ಡ್ ಅಂತ ಬರುತ್ತೆ. ಇದು ಬಂದ್ಬಿಟ್ಟು ದೊಂಕಣ ಫೀಲ್ಡು. ಚೈಲ್ಡ್ ಇಂಗ್ಲಿಷ್ ಹೈಸ್ಕೂಲ್ ಇದೆ, ನೋಡ್ತಾ ಇರ್ಬೋದು, ಇದೆ ಆ ಶಾಲೆ. ಈ ರೋಡಲ್ಲಿ ಬಂದರೆ ಅಲ್ಲೇ ನಮ್ಮ ಸ್ಟೋರ್ ಕಾಣುತ್ತೆ, ಬೋರ್ಡ್ ಎಲ್ಲ ಇದೆ.